ಸ್ಟಾರ್ಟ್. ಅಪೀಲುದಾರರ ಪರ ಮಾನ್ಯ ನ್ಯಾಯವಾದಿಗಳಾದ ಶ್ರೀ ಎಸ್. ಎನ್. ಭಟ್ ಇವರು 139ನೇ ಪ್ರಕರಣದ ಅಡಿಯಲ್ಲಿನ ಪೂರ್ವಭಾವನೆಯನ್ನು ಆರೋಪಿಯು ಖಂಡಿಸಿ, ಸಂಭಾವ್ಯ ಪ್ರತಿವಾದವನ್ನು ಎತ್ತಿದ್ದಾನೆ ಮತ್ತು ದಾಖಲೆಯಲ್ಲಿನ ಸಾಕ್ಷ್ಯವನ್ನು ಪರಿಗಣಿಸಿದ ತರುವಾಯ ಅಧಿವಿಚಾರಣಾ ನ್ಯಾಯಾಲಯವು ಇದನ್ನು ಒಪ್ಪಿಕೊಂಡಿದೆ. ಖುಲಾಸೆ ಆದೇಶವನ್ನು ತಳ್ಳಿಹಾಕುವಲ್ಲಿ ಉಚ್ಚ ನ್ಯಾಯಾಲಯವು ತಪ್ಪಿದೆ. ದೂರುದಾರನ ಹಣಕಾಸು ಸಾಮರ್ಥ್ಯವನ್ನು ಆರೋಪಿಯು ಪ್ರಶ್ನಿಸಿದ್ದಾನೆ ಮತ್ತು ಹಣಕಾಸು ಸಾಮರ್ಥ್ಯದ ಯಾವುದೇ ರುಜುವಾತಿಲ್ಲದೆ ಅಧಿವಿಚಾರಣಾ ನ್ಯಾಯಾಲಯದ ತೀರ್ಪನ್ನು ಪರಿರಕ್ಷಿಸಲಾಗಿದೆ ಎಂಬುದನ್ನು ಗಮನಿಸುವಲ್ಲಿ ಉಚ್ಚ ನ್ಯಾಯಾಲಯವು ಪ್ರಮಾದವೆಸಗಿದೆ ಎಂದು ನಿವೇದಿಸಿಕೊಂಡಿದ್ದಾರೆ. ಸಂದೇಹಾತೀತವಾಗಿ ಅಪರಾಧವನ್ನು ಸಾಬೀತುಪಡಿಸುವ ಪ್ರಾಸಿಕ್ಯೂಷನ್ ಮೇಲಿನ ಭಾರೀ ಹೊಣೆಯಂತೆ 128ನೇ ಪ್ರಕರಣದ ಅಡಿಯಲ್ಲಿ ಆರೋಪಿಯ ಮೇಲಿನ ರುಜುವಾತಿನ ಹೊಣೆಯೂ ಇಲ್ಲವೆಂದು ಅವರು ನಿವೇದಿಸಿಕೊಂಡಿದ್ದಾರೆ. 1977ರಲ್ಲಿ ನಿವೃತ್ತಿ ಹೊಂದಿರುವ ಮತ್ತು 8 ಲಕ್ಷ ರೂಪಾಯಿಗಳ ತನ್ನ ನಿವೃತ್ತಿ ಪ್ರಯೋಜನಗಳನ್ನು ನಿಗದಿಕರಿಸಿಕೊಂಡಿರುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನಿವೃತ್ತ ನೌಕರನಾಗಿ ದೂರುದಾರನಿಗೆ ಹಣಕಾಸು ಸಾಮರ್ಥ್ಯವಿಲ್ಲವೆಂದು ನಿವೇದಿಸಿಕೊಳ್ಳಲಾಗಿದೆ. ಇತರ ವ್ಯಕ್ತಿಗಳ ವಿರುದ್ಧವೂ ಸಹ ದೂರುದಾರನು 128ನೇ ಪ್ರಕರಣದ ಅಡಿಯಲ್ಲಿ ಮೊಕದ್ದಮೆಗಳನ್ನು ದಾಖಲಿಸಿದ್ದಾನೆ ಎಂದು ನಿವೇದಿಸಿಕೊಳ್ಳಲಾಗಿದೆ. ದೂರುದಾರನು ಮಾರಾಟ ಒಪ್ಪಂದಕ್ಕೆ 4,50,000 ರುಗಳ ಮೊತ್ತವನ್ನು ಸಹ ಸಂದಾಯ ಮಾಡಿದ್ದಾನೆ. ಆರೋಪಿಯು ಬರೆದುಕೊಟ್ಟ ಮಾರಾಟ ಒಪ್ಪಂದಕ್ಕೆ ದೂರುದಾರನು ಸಹ ಸಾಕ್ಷಿದಾರನಾಗಿದ್ದಾನೆ. ಅದರಲ್ಲಿ ಆತನು 15 ಲಕ್ಷ ರುಗಳ ಮೊತ್ತವನ್ನು ಪ್ರತಿಫಲವಾಗಿ ಪಡೆದುಕೊಂಡಿದ್ದಾನೆ. ಹೊಣೆಯನ್ನು ತೀರಿಸಲು ದಾಖಲೆಯಲ್ಲಿ ಸಾಕಷ್ಟು ಸಾಕ್ಷ್ಯಗಳಿವೆ ಮತ್ತು ಖುಲಾಸೆ ಆದೇಶವನ್ನು ತಳ್ಳಿಹಾಕುವಲ್ಲಿ ಉಚ್ಚ ನ್ಯಾಯಾಲಯವು ಪ್ರಮಾದವೆಸಗಿದೆ ಎಂದು ನಿವೇದಿಸಿಕೊಳ್ಳಲಾಗಿದೆ. ಅಪೀಲುದಾರನ ಪರ ಮಾನ್ಯ ನ್ಯಾಯವಾದಿಗಳ ನಿವೇದನೆಗಳನ್ನು ಖಂಡಿಸಿ ದೂರುದಾರನ ಪರ ಮಾನ್ಯ ನ್ಯಾಯವಾದಿಗಳು ಚೆಕ್ ಮೇಲಿನ ಸಹಿಯನ್ನು ಆರೋಪಿಯು ಒಪ್ಪಿಕೊಂಡಿದ್ದು, ಋಣ ಮತ್ತು ಹೊಣೆಗಾರಿಕೆಯ ತೀರಿಕೆಗಾಗಿ ಚೆಕ್ ಅನ್ನು ನೀಡಲಾಗಿದೆ ಎಂಬ ಪೂರ್ವಭಾವನೆಯನ್ನು ಸರಿಯಾಗಿಯೇ ಎತ್ತಿದ್ದಾರೆ. ಯಾವುದೇ ಸಂಭಾವ್ಯ ಪ್ರತಿವಾದವನ್ನು ಸಾಬೀತುಪಡಿಸಲು ಆರೋಪಿಯು ಶಕ್ತನಾಗಿಲ್ಲ ಮತ್ತು ಉಚ್ಚ ನ್ಯಾಯಾಲಯವು ಆರೋಪಿಯ ಅಪರಾಧವನ್ನು ಸರಿಯಾಗಿಯೇ ನಿರ್ಣಯಿಸಿದೆ. ದೂರುದಾರನು ಯಾವುದೇ ಇತರ ಆದಾಯ ಮೂಲವನ್ನು ಹೊಂದಿಲ್ಲವೆಂಬುದರ ಬಗ್ಗೆ ಆರೋಪಿಯು ಯಾವುದೇ ಪ್ರಶ್ನೆಯನ್ನು ಎತ್ತಿರುವುದಿಲ್ಲ ಎಂದು ನಿವೇದಿಸಿಕೊಂಡಿದ್ದಾರೆ.